ಅಲ್ಲಿ ಒಳನೇಶ್ವರ 100% ಕಾಂಗ್ರೆಸ್ ಪರವಾಗಿದೆ. ಇಲ್ಲಿ ಚುನಾವಣಾ ಅಕ್ರಮ ನಡೀದೇ ಇರೋ ಥರದಲ್ಲಿ ನೋಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತಾರೆ ಚುನಾವಣಾ ಅಕ್ರಮ ಮಾಡೋದ್ರಲ್ಲಿ ಇವ್ರು ನಿಸ್ಸೀಮರು, ಅದರಲ್ಲಿ ಎರಡು ಮಾತಿಲ್ಲ ಸರ್. ಹಾಸನ ರಾಜಕೀಯ ಪದೇ ಪದೇ ನೋಡ್ತಾ ಇರೋದ ಪ್ರಕಾರ ಕಳೆದ ಬಾರಿಗಿಂತಲೂ ವಿಶೇಷವಾಗಿದೆ. ವಿಷಯ ಇಷ್ಟೇ, ಈ ಕ್ಷೇತ್ರದ ಜನತೆ ಅವರ ಕುಟುಂಬಕ್ಕೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದರೆ ಈ ಒಂದು ಕ್ಷೇತ್ರ ಅಷ್ಟು ಅಭಿವೃದ್ಧಿ ಕಂಡಿಲ್ಲ. ಹೊಳೆನರಸೀಪುರ ಮತ್ತು ಹಾಸನ ಎರಡೂ. ಹೊಳೆನರಸೀಪುರ ಹಾಸನ ಆಮೇಲೆ ಇವರು ಕ್ಷೇತ್ರ ವಿಂಗಡಣೆ ಮಾಡೋದ್ರಲ್ಲೂ ಕೂಡ ಕೇವಲ ದುರುಪಯೋಗ ಮಾಡ್ಕೊಂಡು ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಚುನಾವಣಾ ಅಕ್ರಮಗಳಾಗ್ಬೋದು, ಅದು ಗೊತ್ತೇ ಇದೆ, ಎಲ್ಲರಿಗೂ ಜನತೆಗೆ ಗೊತ್ತೇ ಇದೆ ಚುನಾವಣಾ ಅಕ್ರಮಗಳು ಹೇಗೆ ಮಾಡಿದರು ಮತ್ತು ಕಳೆದ ಬಾರಿ ವೋಟ್ಗಳು ಯಾವ ರೀತಿ ಆಯಿತು ಎಲ್ಲ ಗೊತ್ತಿದೆ. ಹಾಗಾಗಿ ಜನತೆ ಬಯಸ್ತಾ ಇದ್ದಾರೆ ಇಲ್ಲಿಗೆ ಹೊಸ ಮುಖ ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಸರಿ ಏನಾದ್ರು ಹೊಸ ಬದಲಾವಣೆ ಆಗುತ್ತೆ ಅಂತ ಕಾದು ನೋಡಬೇಕು. ಈಗ ಶ್ರೇಯಸ್ ಪಾಟೀಲ್ ಗೆಲ್ಲಬಹುದು ಅನ್ನೋ ಥರದ್ದು ಹೇಳ್ತಾ ಇರ್ತಾರೆ, ಗೆಲ್ತಾರೆ ಅಂತ ಹೇಳ್ತಿದ್ದೀರಿ. ಯಾಕೆ ಶ್ರೇಯಸ್ ಪಾಟೀಲ್ ಅವ್ರು ಬೇಕು ಅಂತ? ಸರ್, ಮುಖ್ಯವಾಗಿ ಅವರು ಯಾವುದೇ ವ್ಯಕ್ತಿ ಸಿಕ್ಕಿದ್ರು ಕೂಡ ತುಂಬ ಪ್ರೀತಿಯಿಂದ ಮತ್ತು ಏನೇ ಸಮಸ್ಯೆ ಇದ್ರೂ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಕೂಡ ಆಲಿಸ್ತಾರೆ, ಮಾತಾಡ್ತಾರೆ. ಇವರಿಗೆ ನಾವು ಹೋದರೆ ಕನಿಷ್ಠ ಅಪಾಯಿಂಟ್ಮೆಂಟ್ ತಗೊಂಡ್ರೂ ಕೂಡ 2 ದಿನ ಅವ್ರನ್ನ ಮನೆ ಹತ್ರ ಕಾಯಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಚುನಾವಣೆ ಪ್ರಜ್ವಲ್ ರೇವಣ್ಣವರು ಗೆದ್ದು ನಿಮಗೆ ಗೊತ್ತಿರೋ ಥರ 5 ವರ್ಷ ಕಂಪ್ಲೀಟ್ ಆಗಿ ಬಂದಿದೆ. ಅವರು 4 ತಿಂಗಳಿಂದ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾ ಇರೋದು ಬಿಟ್ಟರೆ ಮುಂಚೆ 4 ವರ್ಷ 6 ತಿಂಗಳು ಅವರು ಕಣ್ಣಿಗೆ ಕಾಣಿಸಿಲ್ಲ. ಇವರು ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸೋತರೂ ಕೂಡ ಜನದ ಜೊತೆ ಬೆರ್ತಿದ್ದಾರೆ. ಆಮೇಲೆ ಇವತ್ತು ಕೂಡ ಜನರ ಜೊತೆ ಅವ್ರು ಯಾವತ್ತೂ ಯಾರಿಗೆ ಫೋನ್ ಮಾಡಿದ್ರು ಕೂಡ ಏನೇ ಸಮಸ್ಯೆ ಇದ್ರು ಅಟ್ಲೀಸ್ಟ್ ಅವ್ರ ಕೈಯಲ್ಲಿ ಬಗೆಹರಿಸೋಕೆ ಆಗದೇ ಇದ್ರು ಸಹ ಅವ್ರು ಸಾಂತ್ವನ ಹೇಳೋದಕ್ಕಾಗಲಿ ಅಥವಾ ಕೊನೆ ಪಕ್ಷ ಅವ್ರು ಈ ಥರ ಮಾಡ್ಬೋದು ಅಂತ ಅವ್ರ ಜೊತೆ ಇರೋದಕ್ಕೂ ರೆಡಿ ಇರ್ತಾರೆ. ಹಾಗಾಗಿ ಶ್ರೇಯಸ್ ಪಟೇಲ್ ಈ ಸರಿ ಗೆಲ್ಲಬಹುದು ಅಂತ ನಮ್ಮ ಅನಿಸಿಕೆ. ಓಕೆ, 2,500-3,000 ಹಂತದಲ್ಲಿ ಮಾತ್ರ ಸೋತಿರೋಂಥದ್ದು ಶ್ರೇಯಸ್ ಪಟೇಲ್ ಇಲ್ಲಿ ಹೊಳೆನರಸೀಪುರದಲ್ಲಿ. ಹಾಗಾದ್ರೆ ಕಾಂಗ್ರೆಸ್ ಬಹುತೇಕ ಅವ್ರಿಗೆ ಪರವಾಗಿದೆಯಾ, ಇಲ್ಲಿ ಕಾಂಗ್ರೆಸ್ ಪರವಾಗಿದೆಯಾ ಅಂತ? ಖಂಡಿತವಾಗ್ಲೂ ಕಾಂಗ್ರೆಸ್ ಪರವಾಗಿದೆ ಈ ಕ್ಷೇತ್ರ. ಹೌದು, ಕಾಂಗ್ರೆಸ್ ಪರವಾಗಿದೆ. ಅಲ್ಲಿ ಹೊಳೆನರಸೀಪುರ 100% ಕಾಂಗ್ರೆಸ್ ಪರವಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಕೆಲವೊಂದು ಸಣ್ಣ ಪುಟ್ಟ ಚುನಾವಣಾ ಅಕ್ರಮಗಳು ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಪ್ರತಿಯೊಂದು ಬೂತಲ್ಲೂ ಕೂಡ ಅವ್ರದ್ದೇ ಆದಂಥ ಟೀಮ್ ಇದೆ. ಆ ಟೀಮನ್ನು ಯಾವ ರೀತಿ ಮ್ಯಾನ್ಪ್ಲೇಟ್ ಮಾಡ್ಕೋಬೇಕು, ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ಅಧಿಕಾರ ದುರುಪಯೋಗ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ. ಅದನ್ನು ನಡೆಯಲ್ಲ ಅಂತೀರಾ? ನಾವು ಈಗ ಈ ವಾಹಿನಿ ಅಥವಾ ನಾವೊಂದು ಮಾಧ್ಯಮದ ಮೂಲಕ ಮನವಿ ಮಾಡ್ತೀವಿ ಚುನಾವಣಾ ಆಯೋಗಕ್ಕೆ, ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ಎಲ್ಲವನ್ನು ಸೂಕ್ಷ್ಮ ಮತಗಟ್ಟೆ ಅಂತ ಪರಿಗಣಿಸಿ ಒಳ್ಳೆಯ ಒಬ್ಬ ಅಬ್ಸರ್ವರ್ ತಂದು ಹಾಕಬೇಕು. ಹಾಗೂ ಇಲ್ಲಿ ಚುನಾವಣಾ ಅಕ್ರಮ ನಡೀದೇ ಇರೋ ಥರದಲ್ಲಿ ನೋಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತಾರೆ ಚುನಾವಣಾ ಅಕ್ರಮ ಮಾಡೋದ್ರಲ್ಲಿ ಇವ್ರು ನಿಸ್ಸೀಮರು, ಅದರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶ್ರೀನಿವಾಸ್ ಅಂತ.